ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ನಿಮ್ಮ ಸಾನ್ವಿ. ವೆಲ್ಕಮ್ ಬ್ಯಾಕ್ ಟು ಸಾನ್ವಿ ವ್ಲಾಗ್ಸ್. ಸೊ ಸಾನ್ವಿ ಇವತ್ತು ನಿಮಗೆ ವೆಲ್ಕಮ್ ಮಾಡೋಕ್ಕಿಲ್ಲ. ಸೊ ನಾನೇ ನಿಮಗೆ ವೆಲ್ಕಮ್ನ ಮಾಡ್ತಾಯಿದ್ದೀನಿ. ಸೊ ಮತ್ತೊಂದೇನೆಂದರೆ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹೌದು, ನನಗೆ 500 ಸಬ್ಸ್ಕ್ರೈಬರ್ ಆಗಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ನಿಮ್ಮ ಸಪೋರ್ಟು ನನಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ತುಂಬ ಬ್ಲಾಗ್ಸ್ಗಳನ್ನ ಮಾಡಿ ಆಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಲಾಸ್ಟ್ ಬ್ಲಾಗಲ್ಲಿ ನಾನು ಹೇಳಿದಾಗೆ ನನ್ನ ಫ್ಯಾಮಿಲಿನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಮತ್ತು ನನಗೆಲ್ಲ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ನಿಮ್ಮದು ಯಾವ ಊರು, ನಿಮ್ಮದು ಎಲ್ಲಿರೋದು ಪ್ಲೇಸು ಅಂತ ಇಲ್ಲ. ಹೌದು, ನಮ್ಮದು ಹಾಸನ್. ನಂದು ಗಂಡನ ಮನೆ ಇರೋದು ಇದು ಬೂನಹಳ್ಳಿ. ಸೊ ಬೂನಹಳ್ಳಿಲಿ ನಮ್ಮದು ಒಂದು ಸಿಂಪಲ್ ಗಣಪತಿ ಹೋಮ ಆಗಿರ್ಬೋದು, ಮತ್ತು ಹಾಗೆ ಸತ್ಯನಾರಾಯಣ ಪೂಜೆ ಇತ್ತು. ಮತ್ತು ಹಾಗೆ ಗಂಗೆ ಪೂಜೆ ಇತ್ತು. ಸೊ ಅದನ್ನು ನಾವು ಮಾಡ್ತಾಯಿದ್ವಿ. ಎಲ್ಲ ಫ್ಯಾಮಿಲಿಗಳು ಸಿಂಪಲ್ ತುಂಬ ಗ್ರ್ಯಾಂಡ್ ಏನಿಲ್ಲ. ಸೊ ಸಿಂಪಲ್ಲಾಗಿ ನಾವು ಇದನ್ನು ಸೆಲೆಬ್ರೇಟ್ ಇದು ಮಾಡಿದ್ದು. ಸೊ ನನ್ನ ಫ್ಯಾಮಿಲಿ ತುಂಬ ಆ್ಯಕ್ಚುಲಿ 2 ಇಯರ್ಸ್ ಆದಮೇಲೆ ನಾನು ಇವ್ರನ್ನೆಲ್ಲ ಮೀಟ್ ಆಗ್ತಿದ್ದೀನಿ, ನನ್ನ ಫ್ಯಾಮಿಲಿಯವ್ರನ್ನ. ಸಾನ್ವಿಗಂತೂ ಇಷ್ಟು ಎಂಜಾಯ್ ಮಾಡ್ತಿದ್ದಾಳೆ ಅಂದರೆ ಆ್ಯಕ್ಚುಲಿ ಅವಳಿಗೆ ಖುಷಿ ಆಗ್ತದೆ. ಏಕೆಂದರೆ ಅದು ಅವಳಿಗೆ ಫಸ್ಟ್ ಟೈಮ್ ಇದನ್ನೆಲ್ಲ ಅವಳು ನೋಡ್ತಾ ಇದ್ದಾಳೆ. ಆ್ಯಕ್ಚುಲಿ ಅವಳು ಚಿಕ್ಕವಳಿದ್ದಾಗ ಅಲ್ಲಿಗೆ ಹೋಗಿದ್ದು. ಮತ್ತು ಇವಾಗ ಅವಳು ಇವಾಗ ಅವಳಿಗೆ ಎಲ್ಲ ಗೊತ್ತಾಗ್ತಿದ್ದಿಲ್ಲ. ಸೊ ಅವಳಿಗೆ ತುಂಬ ಖುಷಿ ಆಗ್ತಿತ್ತು ಆ್ಯಕ್ಚುಲಿ ಇದನ್ನೆಲ್ಲ ನೋಡಿ. ಏನೇ ಆದರೂ ನಮ್ಮದು ಇಂಡಿಯನ್ ಕಲ್ಚರ್ ಪೂಜೆ ಆಗಿರ್ಬೋದು, ಪ್ರತಿಯೊಂದೂ ಎಷ್ಟು ಚೆಂದ ಅಲ್ಲ. ನಿಜವಾಗ್ಲೂ ನಮ್ಮ ಇಂಡಿಯನ್ ಕಲ್ಚರ್ಗೆ ನಾವು ಹ್ಯಾಟ್ಸ್ ಆಫ್ನ ಹೇಳ್ತಾ ಹೋಗಬೇಕು. ಸೊ ನೀವು ಇದು ವೀಡಿಯೋನ ನೀವು ನೋಡ್ತಾ ಬನ್ನಿ. ಸೊ ನಾನು ನಿಮಗೆ ಹೇಳ್ತಾ ಹೋಗ್ತಾಯಿದ್ದೆ. ಇದು ನನ್ನ ಲಾಸ್ಟ್ ಬ್ಲಾಗ್ ಆಲ್ರೆಡಿ ನೀವು ನೋಡಿರ್ತೀರ ಇವ್ರು ಯಾರು ಅಂತ. ಇವರೇ ನನ್ನ ಅತ್ತೆ ಮಾವ. ಸೊ ನನ್ನ ಅತ್ತೆ ಮಾವ ಪೂಜೆ ಕೂತಿದ್ರು. ಸೊ ಇದನ್ನು ಏನು ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ನಿಮಗೆ ಯಾರು ಹಾಸನದಲ್ಲಿ ಯಾರು ಗೊತ್ತಾ ಇದ್ದರೆ ಹೇಳಿ. ಸೊ ಬ್ಲಾಗರ್ಸ್ ನಾನು ಮೀಟ್ ಆಗ್ತೇನೆ ಹಾಸನದಲ್ಲಿ. ಇದು ನನ್ನ ಸಾನ್ವಿದ ಔಟ್ಫಿಟ್ ಆಗಿರುತ್ತೆ. ಇವಳು ಆ್ಯಕ್ಚುಲಿ ಲಂಗ ದಾವಣಿ ಹಾಕ್ಕೊಂಡಿದ್ಲು. ತುಂಬ ಕ್ಯೂಟಾಗಿ ಕಾಣಿಸಿದ್ಲು. ಹೂವು ಎಲ್ಲ ಹಾಕ್ಕೊಂಡೆಲ್ಲ ಫುಲ್ ರೆಡಿ ಆಗ್ತಾರೆ ನೋಡಿ. ಅವರೇ ನಮ್ಮ ಅತ್ತೆ ನೋಡಿ ಹೇಗೆ ಕೂತ್ಕೊಂಡೆಲ್ಲ ನೋಡ್ತಾ ಇದ್ರೆ ಸಾನ್ವಿ ಹೇಗೆ ಮಾಡ್ತಿದ್ದಾಳೆ ಅಂತ ಎಲ್ಲ. ಸೊ ನನ್ನ ತಂಗಿ ಬರ್ತಾಳೆ. ಸೊ ನೀವು ನೋಡ್ಬೋದು ಸಾನ್ವಿ ಜೊತೆನೇ ಯಾವಾಗಲೂ ಇರ್ತಾಳಲ್ಲ, ಅವಳೇ ನನ್ನ ತಂಗಿ. ಇದು ಮಾರ್ನಿಂಗ್ ಇದು ಸತ್ಯನಾರಾಯಣ ಪೂಜೆ, ಈವ್ನಿಂಗ್ ಹೋಮ ಇತ್ತು. ಸೊ ಅದಾದಮೇಲೆ ನನ್ನ ತಂಗಿ ಆ್ಯಕ್ಚುಲಿ ಸಾನ್ವಿ ಜೊತೆ ಇರ್ತಾನೆ ಇಲ್ಲ. ಸಾನ್ವಿ ಅಂತ ಎಷ್ಟು ಸಲ ಸಾನ್ವಿ ಬಾ ಅಂತ ಕರೆದ್ರೆ ಅವಳು ಫುಲ್ ಲಂಗ ಹಾಕೊಂಡು ಕೂತಿದ್ದಾಳೆ, ಓಡಾಡ್ತಿದ್ದಾಳೆ. ಸೊ ಇದು ನನ್ನ ಬೆಳಗಿನ ಔಟ್ಫಿಟ್ ಆಗಿರುತ್ತೆ. ಸಿಂಪಲ್ ಸೀರೆ ಹಾಕ್ಕೊಂಡಿದ್ದೆ ಅಷ್ಟೇ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಆಯಿತು. ಸೊ ಈವ್ನಿಂಗ್ ಇದೊಂದು ವ್ಯೂ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಆ್ಯಕ್ಚುಲಿ ನನಗೆ. ಸೊ ಅದನ್ನು ಹೀಗೆ ನಿಮಗೆ ತೋರಿಸೋಣ ಅಂತ ರೆಕಾರ್ಡ್ ಮಾಡ್ತಾ ಇದ್ದೇನೆ ಅಷ್ಟೇ. ಸೊ ಬೇರೆ ಏನಿಲ್ಲ. ಸೊ ಈ ನೋಡಿ ಆಲ್ರೆಡಿ ಬೂನಹಳ್ಳಿಲಿ ಇವಾಗ ಬೋಟಿಂಗ್ ಎಲ್ಲ ಸ್ಟಾರ್ಟ್ ಆಗ್ತಿದೆ ನೋಡಿ. ಆರ್ಚೆಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕೆರೆ ಇದೆಯಲ್ಲ ಅಲ್ಲಿ ನಾವು ನೋಡಿದ್ದು ಆ್ಯಕ್ಚುಲಿ 2 ಇಯರ್ಸ್ ಆದಮೇಲೆ. ಸೊ ನೋಡಿ, ಈಗ ಬೂನಹಳ್ಳಿಗೆ ಹೊಸ ಸೊಸೆ ಬರ್ತಾ ಇದ್ದಾಳೆ ಅಂತ ಹೇಳ್ಬೋದು. ಯಾರೋ ಮದುವೆ ಮಾಡ್ಕೊಂಡು ಬರ್ತಾಯಿದ್ರು ಜೋಡಿ ಮೇಲೆ ಕರ್ಕೊಂಡು. ಸೊ ನಾನು ಮತ್ತು ನಮ್ಮಮ್ಮ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ವಿ. ನೋಡು ಹೊಸ ಗಂಡು ಹೆಂಡು ಹೇಗೆ ಬರ್ತಾ ಇದ್ದಾರೆ ಅಂತ. ಸೊ ಇದನ್ನು ನಿಮಗೆ ವೀಡಿಯೋನ ನೋಡಿದಾಗ ನಿಮಗೆ ಏನು ಅನ್ನಿಸ್ತು? ಸೊ ನೀವು ಮದುವೆ ಆದಾಗ ಹೀಗೇನೆ ಬಂದ್ರೆ ಹೌದಾ ಇಲ್ಲೋ ಅಂತ ಹೇಳ್ತಾ ಬನ್ನಿ. ಸೊ ಯಾರೆಲ್ಲ ಬೂನಹಳ್ಳಿ ಸೊಸೆ ಆಗಿದ್ದಾರನ್ನ ಇದ್ದರೆ ಯಾರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಹಿಂಗೆ ನಡ್ಕೊಂಡು ಹೋಗ್ತಾಯಿದ್ದಾರೆ. ಆ್ಯಕ್ಚುಲಿ ಹಿಂದಿನ ಕಾಲದಲ್ಲೆಲ್ಲ ಡ್ಯಾನ್ಸ್ ಮಾಡ್ತೀವಿ ನೋಡಿ. ಇವಾಗೆಲ್ಲ ಡ್ಯಾನ್ಸ್ ಯಾರು ಮಾಡ್ತಾನೆ ಇಲ್ಲ ಅಲ್ಲ. ಜಸ್ಟ್ ಸುಮ್ಮನೆ ಮುಂಗಡೆ ಸೌಂಡ್ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಸೊ ಹಿಂದ್ಗಡೆ ಗಂಡ ಹೆಂಡತಿ ಕೈ ಹಿಡ್ಕೊಂಡು ಬರ್ತಾಯಿದ್ದಾರೆ. ಸೊ ಇವಾಗ ಅವಳು ಅಪ್ಪನ ಮನೆ ಬಿಟ್ಟು ಗಂಡನ ಮನೆಗೆ ಬರ್ತಾಯಿದ್ದಾಳೆ. ಸೊ ಎಷ್ಟೊಂದು ಭಾರವಾದ ಫೀಲಿಂಗ್ಸ್ ಇರುತ್ತೆ, ಹೇಗೆ ಹೊಂದ್ಕೊಳ್ಳೋದು, ಹೇಗೆ ಇರೋದು ಅಂತ. ಬಟ್ ಹೋಗ್ತಾ ಅದೇ ನಮಗೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ ಅನ್ಕೋತೀನಿ. ಸೊ ನೀವು ನಿಮಗೇನು ಅನಿಸುತ್ತೆ ಅಂತ ಹೇಳಿ. ಸ್ವಾಮಿ ನೋಡಿ ಅಜ್ಜಿ ಜೊತೆ ಹೇಗೆ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಅಜ್ಜಿ ಹೇಗೆ ಅಕ್ಕಿನ ಕೇರ್ತಾ ಇದ್ದಾಳೆ. ಸೊ ಅಜ್ಜಿ ಹಾಗೆಯೇ ಸ್ವಾಮಿನೂ ಮಾಡ್ತಾ ಇದ್ದಾಳೆ. ಅಜ್ಜಿ ಮತ್ತು ಅವ್ವ ಮತ್ತು ಅಜ್ಜಿ ಅನ್ನೋಕ್ಕೆ ನಾನು ಅವ್ವ ಅಂತ ಹೇಳ್ತೀವಿ. ಸೊ ಅವ್ವ ಮತ್ತು ಸ್ವಾಮಿದು ಬಾಂಡಿಂಗ್ ತುಂಬ ಚೆನ್ನಾಗಿ ಅನಿಸ್ತದೆ. ಏಕೆಂದರೆ ಅವರಿಬ್ಬರು ಸೇಮ್ ಏಜ್ ಅನ್ನಿಸ್ತಿತ್ತು ನೋಡಿ. ಅವಳು ಎಷ್ಟು ಎಂಜಾಯ್ ಅವ್ವಂದಿರೆಲ್ಲ ಕೋಪನೇ ಮಾಡ್ಕೊಳ್ಳಲ್ಲ. ಮಕ್ಳುಗಳು ಏನೇ ಇದು ಮಾಡಿದ್ರು, ಏನೇ ತಪ್ಪು ಮಾಡಿದ್ರು ಸುಮ್ಮನೆ ಅವ್ರ ಜೊತೆ ಖುಷಿಯಾಗಿ ಇರ್ತಾರೆ. ಸಾನ್ವಿನಂತೂ ನಿಜ ಹೇಳ್ತೀನಿ, ಹಿಡಿಯೋಕ್ಕಾಗ್ತಿಲ್ಲ. ಅವಳು ನೀರು ಹಿಡ್ಕೊಂಡು ಆಟ ಆಡಿಕೊಂಡು ಎಲ್ಲವನ್ನೂ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾಳೆ. ಸೊ ಮುಂದಿನ ಬ್ಲಾಗಲ್ಲಿ ನಾನು ನಿಮ್ಗೆ ಏನಾಗ್ತದೆ ಅಂದರೆ ಬರೀ ಸಾನ್ವಿ ಹೇಗೆ ಎಂಜಾಯ್ ಮಾಡಿಲ್ಲ ಮತ್ತು ಸಾನ್ವಿ ಹೇಗೆ ರಿಯಾಕ್ಟ್ ಮಾಡಿಲ್ಲ ಬಂದು ಕೆನಡಾಯಿಂದ ಸೊ ಇಂಡಿಯಾಗೆ ಬಂದು. ಸೊ ಹೇಗೆ ಇಲ್ಲಿನ ಫ್ರೆಂಡ್ಸ್ಗಳೇ ಹೇಗಿದ್ದಾರೆ, ಸಾನ್ವಿಗೆ ಹೇಗೆಲ್ಲ ಇಲ್ಲೆಲ್ಲ ಎಂಜಾಯ್ ಮಾಡ್ತಾಳೆ ಅಂತ ಅದ್ರ ಬಗ್ಗೆ ಒಂದು ಬ್ಲಾಗ್ ಮಾಡಿ ನಾನು ನಿಮಗೆ ಹಾಕ್ತೇನೆ. ಏಕೆಂದರೆ ಸೊ ಕೆನಡಾದಲ್ಲಿ ಪಾರ್ಕಿಗೆ ಹೋಗ್ತೀವಿ. ಸೊ ನಾವು ರೋಡಲ್ಲಿ ಒಂದು ವಾಕ್ ಹೋಗ್ಬೋದು. ಸೊ ಇಲ್ಲಿನ ಎಂಜಾಯ್ಮೆಂಟ್ ಬರೀ ಕೆನಡಾದ ಒಂದು ಎಂಜಾಯ್ಮೆಂಟ್ ಬೇರೆ ಇರುತ್ತೆ. ಸೊ ಎರಡು ಸಪ್ರೇಟ್ ಇರುತ್ತೆ ಅಂತ ಹೇಳ್ತೀನಿ. ಸೊ ಆಯಿತಾ. ಸೊ ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ. ಸೊ ಈ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಮುಂದಿನ